ಇವತ್ತು ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಕಲ್ಯಾಣ ನಡೆಯಲಿದೆ. ಉದಯಪುರದಲ್ಲಿ ಇವತ್ತು ವಿವಾಹ ಬಂಧನಕ್ಕೆ ಕಾಲಿಡ್ತಾ ಇರುವಂತಹ ಜೋಡಿ ಇದು. ಕೇವಲ 2 ಕುಟುಂಬದವರು ಮಾತ್ರ ಹಾಗೂ ಆಪ್ತ ಸ್ನೇಹಿತರಿಗೆ ಮಾತ್ರ ಇಲ್ಲಿ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಮದುವೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಕೇವಲ ಇವರ ಆಪ್ತರು ಮಾತ್ರ. ತೆಲುಗು ಮತ್ತು ಕೊಡವ ಸಂಪ್ರದಾಯದ ಪ್ರಕಾರ ಮದುವೆ ಮಾಡಿಕೊಳ್ತಾ ಇರುವಂತಹ ಜೋಡಿ ಬೆಳಿಗ್ಗೆ 8 ಗಂಟೆಗೆ ಮುಹೂರ್ತ ನೆರವೇರಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸತಿ ಪತಿಗಳು ಆಗಿರುವಂತಹ ಗೀತಾ ಗೋವಿಂದ ಸಪ್ತಪದಿ ತುಳಿತಾ ಇರುವಂತಹ ರಶ್ಮಿಕಾ ಹಾಗೂ ವಿಜಯ್ 7 ವರ್ಷದ ನಂಟಿಗೆ 7 ಹೆಜ್ಜೆ ಹಾಕ್ತಾ ಇರುವಂತಹ ನವಜೋಡಿ. ಉದಯಪುರದ ಅರಮನೆಯಲ್ಲಿ ಅದ್ಧೂರಿ ವಿವಾಹ ನೆರವೇರಿದೆ ಇವತ್ತು. ಇವತ್ತು ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಕಲ್ಯಾಣೋತ್ಸವ ನಡೆಯಲಿದೆ. ಉದಯಪುರದಲ್ಲಿ ಇವತ್ತು ವಿವಾಹ ಬಂಧನಕ್ಕೆ ಕಾಲಿಡ್ತಾ ಇದೆ ಈ ನವಜೋಡಿ. ಕೇವಲ 2 ಕುಟುಂಬದವರು ಹಾಗೂ ಆಪ್ತ ಸ್ನೇಹಿತರಿಗೆ ಮಾತ್ರ ಇಲ್ಲಿ ಈ ಒಂದು ಮದುವೆಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇದೆ. ತೆಲುಗು ಮತ್ತು ಕೊಡವ ಸಂಪ್ರದಾಯದ ಪ್ರಕಾರ 2 ಬಾರಿ ಮದುವೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಿಗ್ಗೆ 8 ಗಂಟೆಗೆ ಮುಹೂರ್ತ ನೆರವೇರಿದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ. ಹಾಗಾಗಿ ಸತಿಪತಿಗಳು ಆಗಿರುವಂತಹ ಗೀತಾ ಗೋವಿಂದ ಸಪ್ತಪದಿ ತುಳಿತಾ ಇರುವಂತಹ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ 7 ವರ್ಷದ ನಂಟಿಗೆ 7 ಹೆಜ್ಜೆ ಹಾಕ್ತಾ ಇದೆ ಈ ನವ ಜೋಡಿ. ಈಗಾಗಲೇ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಜೋಡಿ ಆನ್ ಸ್ಕ್ರೀನ್ ಅಲ್ಲಿ ನೋಡಿದಂತಹ ವೀಕ್ಷಕರು, ಅವರ ಅಭಿಮಾನಿಗಳು, ಅವರ ಫ್ಯಾನ್ಸು ರಿಯಲ್ ಆಗೂ ಕೂಡ ಇವ್ರ ಜೋಡಿ ಆಗಿರ್ಬೇಕಿತ್ತಲ್ವಾ ಅಂತ ಹೇಳಿ ಆಸೆ ಪಡ್ತಾ ಇದ್ರು. ಅಂತ ಒಂದು ಫೇಮಸ್ ಜೋಡಿ. ಆನ್ ಸ್ಕ್ರೀನ್ ಕೂಡ ಬಹಳ ದೊಡ್ಡದಾಗಿ ಕಮಾಲ್ ಮಾಡಿದಂತಹ ಸ್ಟಾರ್ಸ್ಗಳು ಇಬ್ರು ಕೂಡ. ಇದೀಗ 7 ವರ್ಷದ ನಂಟಿಗೆ 7 ಹೆಜ್ಜೆ ಹಾಕ್ತಾ ಇದೆ ಈ ಒಂದು ಜೋಡಿ. ಅದರಲ್ಲೂ ಕೂಡ 2 ಬಾರಿ ಮದುವೆ ಆಗ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. 2 ಸಂಪ್ರದಾಯದ ಪ್ರಕಾರ 2 ಬಾರಿ ಮದುವೆ ಆಗ್ತಿದ್ದಾರೆ ರಶ್ಮಿಕಾ ಹಾಗೂ ವಿಜಯ್.